ಮಾಡಿ ಚಕ್ಕರ್ ಹಾಕಿದ್ದೇನೋ ಆಯ್ತು. ಮನೇಲಿ ಕುತ್ಕೊಂಡು ಏನೋ ಮಾಡೋದು, ಅಮ್ಮ ಬರೀ ಓದ್ಕೊಳ್ಳಿ ಹೋಮ್ ವರ್ಕ್ ಮಾಡಿ ಅಂತ ಹೇಳುತ್ತೆ. ಹೆಂಗು ಇವತ್ತು ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಹೋಮ್ ವರ್ಕ್ ಎಲ್ಲ ನೆನ್ನೆದೆಲ್ಲ ಮುಗಿಸಿದೀವಿ. ಬಾ ಹೊರಗಡೆ ಹೋಗಿ ಏನಾದ್ರೂ ಆಟ ಆಡೋಣ. ಎಲ್ಲ ಸುತ್ತಮುತ್ತ ಮನೆಯವರೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ಹಾಗಾಗಿ ನಾನು ನೀನೇ ಏನಾದ್ರೂ ಆಟ ಆಡೋಣ ಬಂದ್ಕಣ. ಕುಂಟೆ ಬಿಲ್ಲೆ ಏನಾದ್ರೂ ಆಟ ಆಡೋಣ ಬಾ. ಅಯ್ಯೋ ಚುಪ್ಪಿ, ಮೆಲ್ಲ ಹೇಳು. ಐಡಿಯಾ ಮಾಡಿ ಚಕ್ಕರ್ ಹಾಕಿದೀವಿ ಅಂತ ನಮ್ಮಮ್ಮಂಗೆ ಗೊತ್ತಾದ್ರೆ ನನ್ ಗ್ರಾಚಾರ ಬಿಡಿಸುತ್ತೆ. ಸರಿ ಸರಿ ಬಾ ಆಟ ಆಡಕ್ ಹೋಗೋಣ. ಸರಿ ನಡಿ, ನಾನು ಬರ್ತೀನಿ. ಲಾವೇಶ್ ನೀನು ಬರ್ತೀಯಾ? ಬಾ ಅತ್ಲಗಿ ನಮ್ ಜೊತೆ ಆಟ ಆಡಿವಂತೆ. ಗಿರೀಶ, ನಾವು 3 ಜನ ಇದೀವಲ್ಲ, ನಾವು ಕಣ್ಣ ಮುಚ್ಚಲೆ ಆಟ ಆಡೋಣ. ನಾನು ಕಣ್ಣು ಮುಚ್ಕೊಂಡು ಕಣ್ಣ ಮುಚ್ಚೆ ಗಾಡೆ ಗೂಡೆ ಅಂತ ಹಾಡು ಹೇಳ್ತೀನಿ, ನೀವಿಬ್ರು ಹೋಗಿ ಔತ್ಕೊಳ್ಳಿ ಆಯ್ತಾ? ನಿಮ್ಮಿಬ್ರನ್ನ ಬಂದು ನಾನು ಕ್ಯಾಚ್ ಮಾಡ್ತೀನಿ. ಯಾರನ್ನ ಫಸ್ಟ್ ಹಿಡಿತೀನೋ ಅವರೇ ಔಟು. ಆಟ ಆಡ್ತೀನಿ, ನಾನು ಕಣ್ಣ ಮುಚ್ಚೆ ಆಟ ಆಡ್ತೀನಿ. ಸರಿ ಕಣ ಲಾವೇಶ್, ನಾನು ಕಣ್ಣು ಮುಚ್ಕೊಂಡು ಕೂಗ್ಬೇಕಾದ್ರೆ ನೀನು ಹೋಗಿ ಎಲ್ಲಾದ್ರೂ ಔತ್ಕೋ ಆಯ್ತಾ? ಬೇಡ ಕಣೆ ಚುಪ್ಪಿ, ನಡಿ ಮನೆಗೆ ಹೋಗೋಣ. ನೋಡಲ್ಲಿ ಮೋಡ ಫುಲ್ ಕರ್ರಗಾಗಿದೆ, ಖಂಡಿತ ಇವಾಗ ಮಳೆ ಬರುತ್ತೆ. ನಾನಂತೂ ಹೋಗ್ತೀನಪ್ಪ. ಕಣ್ಣ ಮುಚ್ಚೆನು ಮಾಡಲ್ಲ, ಏನು ಆಡಲ್ಲ, ನೀವಿಬ್ರು ಆಟ ಆಡ್ಕೊಳ್ಳಿ. ಮಳೆ ಬಂದ್ರೆ ನೆನ್ಯಕ್ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ? ಮಳೆಯಲ್ಲಿ ನೆಂದ್ರೆ ಸಕ್ಕತ್ತಾಗಿ ಅನ್ಸುತ್ತೆ. ಮಳೆ ಬಂದೇ ಬಿಟ್ಟು, ನಂಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಮಳೆಲಿ ಕುಣಿತೀನಿ, ಆಟ ಆಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ಮಳೆ ನಾನು ಕುಣಿತೀನಿ, ಡ್ಯಾನ್ಸ್ ಮಾಡ್ತೀನಿ. ಚುಪ್ಪಿ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯೇನೆ? ನಾವಿಲ್ಲೇ ನಿಂತ್ಕೊಂಡಿದ್ರೆ ಇಬ್ರು ಖಂಡಿತ ಬೈಸ್ಕೊಂತೀವಿ. ನಾವಿಬ್ರು ಮಳೆಯಲ್ಲಿ ನೆನೆಯೋದಲ್ದಲೆ ಪಾಪುನು ಕೂಡ ನೆನೆಸ್ತಿದೀವಿ. ಅತ್ತೆನೂ ಬೈತಾರೆ, ಅಮ್ಮನೂ ಬೈತಾಳೆ, ನನಗೆ ಗೊತ್ತು. ನಡಿಯ ಮನೆಗೆ ಹೋಗೋಣ. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಮಳೆಯಲ್ಲಿ ನೆನೆಯಕ್ಕೆ. ನಡಿ ಮನೆಗೆ ಹೋಗೋಣ, ಯಾಕೆ ಬೈಸ್ಕೊಳ್ಳೋದು? ನಡಿಯೋ ಲಾವೇಶ್, ಮನೆಗೆ ಹೋಗೋಣ. ಚುಪ್ಪಿ, ಏನು ಇದು ನಿಮ್ದೆಲ್ಲ ಅವತಾರ? ಯಾಕೋ ಈ ತರ ನೀರಲ್ಲಿ ನೆನ್ಕೊಂಡ್ ಬಂದಿದ್ದೀರಾ? ಕತ್ತಿಗಳ ತರ ಇಬ್ರು ಬೆಳೆದೀರಾ. ದನಗಳ ತರ ಹೋಗಿ ಮಳೆಯಲ್ಲಿ ನೆನ್ಕೊಂಡ್ ಬರೋದಲ್ದಲೆ ಪುಟಾಣಿ ಪಾಪುನು ಕರ್ಕೊಂಡೋಗಿ ಮಳೆಯಲ್ಲಿ ನೆನ್ಸ್ಕೊಂಡ್ ಬಂದಿದ್ದೀರಲ್ಲ. ನಿಮ್ಗೆ ಬೀಗ ತಲೆಯಲ್ಲಿ ಬುದ್ಧಿ ಇಲ್ವಾ? ಚುಪ್ಪಿ, ನಿನಗಾದ್ರೂ ಅಷ್ಟು ಗೊತ್ತಾಗಲ್ವೇನೆ ತಮ್ಮನ್ ಮಳೆ ನೀರಲ್ಲಿ ಕರ್ಕೊಂಡು ಹೋಗ್ಬಾರ್ದು, ಅವನಿಗೆ ಶೀತ ಆಗುತ್ತೆ ಅಂತ? ನಾನು ನೀರಲ್ಲಿ ಆಟ ಆಡ್ತೀನಿ, ನಾ ಮಳೆ ನೀರಲ್ಲಿ ಡ್ಯಾನ್ಸ್ ಮಾಡ್ತೀನಿ. ನೋಡು ನೋಡು ಅಮ್ಮ, ಅವನೇ ಬಂದು ನೀರಲ್ಲಿ ನೆಂದಿದ್ದು. ನಾನೇನ್ ಬಾ ಅಂತ ಕರ್ಕೊಂಡು ಹೋಗಿರ್ಲಿಲ್ಲ, ಅವನೇ ನಮ್ಮ ಹಿಂದಿಂದೆ ಬಂದಿದ್ದು ಕಣೆ ಅಮ್ಮ. ಈ ತಲೆ ಹರಟೆ ಮಾತಿಗೆ ಏನ್ ಕಮ್ಮಿ ಇಲ್ಲ. ಹೋಗಿ ಇಬ್ರನ್ನ ಬಟ್ಟೆ ಚೇಂಜ್ ಮಾಡ್ಕೊಂಡು ಓದ್ಕೋಗಿ. ಬಾರೋ ಪುಟಾಣಿ ಲಾವೇಶ್, ನಿನಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಚೇಂಜ್ ಮಾಡಿಸಿ ನಿದ್ದೆ ಮಾಡಿಸ್ತೀನಿ. ಪಾಪ ಚಳಿ ಆಗ್ತಿರುತ್ತೆ ನಿನಗೆ. ಬಾ ಮಗನೇ. ನಾನು ನೀರಲ್ಲಿ ಆಟ ಆಡ್ತೀನಿ. ಸರಿ ಮಗನೇ, ಬಾರವ. ನಾನು ಬಿಸಿ ಬಿಸಿ ನೀರನ್ನ ಬಕೆಟಿಗೆ ತುಂಬಿಸಿ ಬಕೆಟಲ್ಲೇ ಆಟ ಆಡಕ್ ಬಿಡ್ತೀನಿ ಆಯ್ತಾ? ನಿನ್ ಮಾತು ಕೇಳಿ ಬೈಸ್ಕೊಂಡಿದ್ ಸಾಕು. ನಾನು ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಸುಮ್ಮನೆ ಹೋಗಿ ಕುತ್ಕೊಂಡು ಓದ್ಕೊಂತೀನಿ. ಸರಿ ನಡಿ, ಓದ್ಕೊಂಡು ಕುತ್ಕೊಳ್ಳೋಣ. ಗಿರೀಶ, ಯಾವಾಗ್ಲೂ ಈ ಲಾವೇಶ್ ನಮ್ ಜೊತೆ ಬಂದು ನಮ್ಮನ್ನೇ ಸಿಗಾಕಿಸ್ತಾನೆ ಗಣ. ಅವ್ನು ನಮ್ ಜೊತೆ ಬಂದಿಲ್ಲ ಅಂದಿದ್ರೆ ನಂಗೆ ಅಮ್ಮ ಬೈತಾನೆ ಇರ್ಲಿಲ್ಲ, ಏನೂ ಇಲ್ಲ. ಯಾವಾಗ್ಲೂ ಅವನಿಂದಾನೇ ನಾನು ಬೈಸ್ಕೊಳ್ಳೋದು ಗೊತ್ತಾ? ಹೌದೌದು, ಅವನಿಂದ ನೀನ್ ಬೈಸ್ಕೊಂತೀಯ, ನಿನ್ನಿಂದ ಯಾವಾಗ್ಲೂ ನಾನ್ ಬೈಸ್ಕೊಳ್ಳೋದು. ಅದ್ ನಿನಗ್ ಗೊತ್ತಾ? ಇನ್ನೇನೇ ಆಟ ಆಡಕ್ಕೂ ನನ್ನನ್ ಮಾತ್ರ ಕರಿಬೇಡ, ನಾನಂತೂ ಬೈಸ್ಕೊಳಕ್ ರೆಡಿ ಇಲ್ಲ. ನಾನ್ ಡಿಸ್ಟರ್ಬ್ ಮಾಡ್ಲಿಲ್ಲ ಅಂದ್ರೆ ಬಾರಿ ಡಿಸ್ಟಿಂಕ್ಷನ್ ಅಲ್ವಾ ನಿಂದು? ಬಾಯಿ ಮುಚ್ಕೊಂಡು ಓದ್ಕೊಂಡ್ ಕುತ್ಕೋ. ಇನ್ನೊಂದ್ಸಲ ಪುಟಾಣಿ ಪಾಪು ಬರ್ಲಿ, ಅವನಿಗೆ ಸರಿ ಬುದ್ಧಿ ಕಲಿಸ್ತೀನಿ. 2 ಪೆಟ್ಟು ಕೊಟ್ಬಿಡ್ತೀನಿ, ಯಾವಾಗ್ಲೂ ಬೈಸ್ತಾನೆ. ಐ ದೆವ್ವದ ಮಾಸ್ಕು. ಲೋ ಗಿರೀಶ, ನೋಡ ಇಲ್ಲಿ ಟೇಬಲ್ ಮೇಲೆ ಯಾರೋ ದೆವ್ವದ ಮಾಸ್ಕ್ ತಂದಿಟ್ಬಿಟ್ಟಿದ್ದಾರೆ. ಸೂಪರ್ ಐಡಿಯಾ. ಈ ದೆವ್ವದ ಮಾಸ್ಕ್ ಹಾಕೊಂಡು ಪುಟಾಣಿ ಪಾಪುಗೆ ಹೆದರ್ಸೋಣ. ಸೂಪರ್ ಆಗಿರುತ್ತೆ ಐಡಿಯಾ. ಹೆದರ್ಸೋಣ ಪುಟಾಣಿ ಪಾಪುಗೆ. ಅವ್ನು ಸುಸ್ಸು ಮಾಡ್ಕೊಬಿಡ್ಬೇಕು ಬೆಡ್ ಅಲ್ಲಿ, ಆ ತರ ಹೆದರ್ಸ್ಬಿಡೋಣ. ನಾನು ಏಲಿ ಅಂದೆವ್ವ, ತಿಂದ್ಬಿಡ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಲಾವೇಶ್ಗೆ ಹೆದರ್ಸ್ತೀನಿ. ನೋಡ್ತಿರೋ ಚುಪ್ಪಿ, ಹೆಂಗ್ ಅವನಿಗೆ ಸುಸ್ಸು ಮಾಡ್ಕೊಳ್ಳೋ ತರ ಮಾಡ್ತೀನಿ ಅಂತ. ಬಾ ನನ್ ಜೊತೆ ಅವನಿಗೆ ಚೆನ್ನಾಗಿ ಹೆದರ್ಸ್ಬಿಡೋಣ. ಸೇಮ್ ದೆವ್ವ ತರನೇ ಅನ್ನಿಸ್ತಿದೆ ಕಣ. ಬಾ ಅವನಿಗೆ ಚೆನ್ನಾಗಿ ಹೆದರ್ಸ್ಬಿಡೋಣ. ಬಾ ಬಾ. ಪಾಪು ಏನೋ ನಿದ್ದೆ ಮಾಡ್ದ. ಇವಾಗ ಹೇಗೂ ಗಿರೀಶ ಚುಪ್ಪಿ ಮನೇಲೇ ಇದೆಯಲ್ಲ, ಇವರೆಲ್ಲರಿಗೋಸ್ಕರ ಏನಾದ್ರೂ ಸ್ವೀಟ್ ಮಾಡ್ಕೊಡ್ತೀನಿ. ಏನ್ ಮಾಡ್ಕೊಡ್ಲಿ? ಪಾಯಸನೇ ಮಾಡ್ಕೊಡ್ತೀನಿ, ಎಲ್ಲರೂ ಇಷ್ಟಪಡ್ತಾರೆ. ಗಿರೀಶ, ಸೇಮ್ ದೆವ್ವ ತರನೇ ಬಟ್ಟೆ ಹಾಕೊಂಡು ಮಾಸ್ಕ್ ಹಾಕೊಂಡು ನಿನ್ನ ನೋಡಿದ್ರೆ ದೆವ್ವನೇ ಅನ್ಕೋಬೇಕು ಕಣೋ. ನಾನು ಅಲ್ಲೇ ಸೈಡಲ್ಲಿ ನಿಂತಿರ್ತೀನಿ. ಪಾಪಕ್ಕೆ ಚೆನ್ನಾಗಿ ಹೆದರ್ಸ್ಬಿಟ್ಟು ಆ ಕಡೆ ಬಾ ಆಯ್ತಾ? ನೀನ್ ಆ ಕಡೆ ಹೋಗು. ಲಾವೇಶ್ ಪಾಪು ಎದೋಳು, ನಾನು ದೆವ್ವ ಬಂದಿದ್ದೀನಿ, ನಿನ್ನ ತಿನ್ನೋಕ್ ಬಂದಿದ್ದೀನಿ. ದೆವ್ವ
ಇವಾಗಿವ ಏನು ಇರಲ್ಲ, ಮಲ್ಕೋ ಕಂದ. ಕಂಚ ಅಮ್ಮ ಜೋಜಿ ಮಾಡ್ತೀನಿ. ಪಾಪ ಕನ್ಸ್ ಬಿತ್ತು ಅನ್ಸುತ್ತೆ, ಮಲ್ಕೊಳ್ಳಿ ಅವನು ಆರಾಮಾಗಿ. ಗಿರೀಶ ಅಮ್ಮ ಹೋಗಾಯ್ತು, ನಡಿ ನಡಿ, ಮತ್ತೆ ಪಾಪುಗೆ ಹೆದರಿಸು. ನಾನು ಏಲಿಯನ್ ದೆವ್ವ. ಅಮ್ಮ ಬಾಯಿ ಮುಚ್ಚು. ಅಣ್ಣ ಅಣ್ಣ ಅಂತ ಅತ್ರೆ ನಿನ್ನನ್ನ ತಿಂದ್ಬಿಡ್ತೀನಿ. ನಿಜ ದೆವ್ವನ, ಕನ್ಸ್ ಅಲ್ವಾ? ನಾನು ನಿಜವಾದ ದೆವ್ವ, ಮಕ್ಕಳು ತಿನ್ನೋ ದೆವ್ವ. ನಿನ್ ಕೈ ಕಾಲು ತಲೆ ಮೂಗು ಬಾಯಿ ಎಲ್ಲ ತಿಂದಾಕ್ಬಿಡ್ತೀನಿ. ನೀನು ಅಮ್ಮ ಅಂತ ಕೂಗಿದ್ರೆ ಅದು ತಿಂದ್ಬಿಡ್ತೀನಿ. ಅದಕ್ಕೆ ಬೇಗ ನಿನ್ನ ಹತ್ರ ಇರೋ ಚಿಪ್ಸ್ ಚಾಕ್ಲೇಟ್ ಬಿಸ್ಕೆಟ್ನೆಲ್ಲ ನನಗೆ ಕೊಟ್ಬಿಡು. ಆಮೇಲೆ ನಾನು ಇಲ್ಲಿಂದ ಹೊರಟು ಹೋಗ್ಬಿಡ್ತೀನಿ. ಕೊಡ್ತೀನಿ ಕೊಡ್ತೀನಿ. ಚಾಕಿ ಚಿಪ್ಸು ನಂಗೆ ಬೇಡ, ನೀನ್ ತಗೊಂಡು ಹೋಗು, ನನ್ನ ತಿನ್ಬೇಡ. ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಸಿಕ್ತು. ನಾನು ಮತ್ತೆ ಗಿರೀಶ ಇಬ್ರು ಹಂಚ್ಕೊಂಡು ತಿನ್ಬೋದು. ಅಯ್ಯೋ ಪಾಪು ಮತ್ತೆ ಅಳ್ತಿದಾನೆ ಅನ್ಸುತ್ತೆ, ನೋಡ್ಕೊ ಬರ್ತೀನಿ. ಏನಾಯ್ತು ಪಾಪು, ಯಾಕೆ ಅಳ್ತಿದೀಯಾ? ಅಯ್ಯೋ ತಗ್ಲಾಕೊಂಡ್ವಲ್ಲಪ್ಪ ಅಮ್ಮನ ಹತ್ರ. ನಾನಂತೂ ಎಸ್ಕೇಪ್ ಆಗ್ಬಿಡ್ತೀನಿ, ಗಿರೀಶನೇ ಸಿಗಾಕೊಂಡ್ಲಿ. ಇಲ್ಲಿ ದೆವ್ವ ನನ್ನನ್ನು ತಿನ್ನುತ್ತಂತೆ. ನಂದು ಚಾಕಿ ನಂದು ಚಿಪ್ಸು ಎಲ್ಲ ಕಿತ್ತಂತು ದೆವ್ವ. ಏನು ದೆವ್ವನ ಇದು? ದೆವ್ವದ ಮಾಸ್ಕ್ ಹಾಕೊಂಡಿರೋ ಯಾರೋ ಕಳ್ಳ. ಏಯ್ ಯಾರು ನೀನು? ಮುಕ್ತಿಂದ ಮಾಸ್ಕ್ ತೆಗಿ. ತೆಗಿಲಿಲ್ಲ ಅಂದ್ರೆ ಇವಾಗ್ಲೇ ದೊಣ್ಣೆ ತಂದು ತೆಗೆದು ಬಾರಿಸ್ಬಿಡ್ತೀನಿ ಸರಿಯಾಗಿ ಮೈ ತುಂಬಾ. ಪಾಪುಗೆ ಹೆದರಿಸ್ತೀಯ ನೀನು? ಎಲ್ಲಿ ಮಾಸ್ಕ್ ತೆಗಿ ನೀನು. ಎಂತ ಟೈಮ್ ಬಂತಪ್ಪ, ಅತ್ತೆ ಹತ್ರನೇ ನಾನೇ ಸಿಗಾಕೋಬೇಕಾ? ಈ ತರ ಮಾಸ್ಕ್ ಹಾಕೊಂಡು ಪಾಪು ಹೆದರಿಸೋದು ಚುಪ್ಪಿ ಐಡಿಯಾ. ನಾನ್ ತಗ್ಲಾಕೊಂಡ್ಬಿಟ್ನಲ್ಲ, ಏನ್ ಮಾಡ್ಲಿ ಇವಾಗ? ಓಡ್ಲಾ ಬಿಡ್ಲಾ, ಏನ್ ಮಾಡ್ಲಿ? ಮಾಸ್ಕ್ ತೆಗಿತೀಯೋ ಇಲ್ಲ ದೊಣ್ಣೆ ತರ್ಲಾ? ಅತ್ತೆ ದೊಣ್ಣೆ ತಗೊಂಡು ಹೊಡಿಬೇಡಿ ಅತ್ತೆ, ಇದು ನಾನೇನೆ. ಅದು ಚುಪ್ಪಿ ಹೇಳಿದ್ಲು, ಪಾಪು ತುಂಬಾ ಕಾಟ ಕೊಡ್ತಾನೆ, ಅವನಿಗೆ ಸರಿಯಾಗಿ ಎದುರಿಸೋಣ ಅಂತ. ಅದಕ್ಕೆ ನಾನು ಈ ತರ ಮಾಸ್ಕ್ ಹಾಕೊಂಡು ಬಂದೆ. ಹೆಂಗೂ ಬಂದಿದ್ದೀನಲ್ಲ, ಚಾಕ್ಲೇಟ್ ಚಿಪ್ಸ್ ಇಸ್ಕೊಂಡು ಎಂಜಾಯ್ ಮಾಡೋಣ ಅಂತ ಕಿತ್ಕೊಂಡ್ಬಿಟ್ಟೆ. ಅತ್ತೆ ಹೊಡಿಬೇಡಿ, ಈಗಲೇ ನಾನಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಇಲ್ಲಿಂದ. ತರ್ಲೆ ಹುಡುಗರು, ನಾನ್ ಪಾಪ ಅಂತ ಪಾಯಸ ಮಾಡ್ಕೊಡೋಣ ಅಂದ್ರೆ ಪಾಪು ಮಲ್ಗಿರೋನ್ನ ಏಳ್ಸಿ ತಲೆ ಹಾಟೆ ಮಾಡ್ತಾರೆ. ಛೇ,